ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ಲೆಮನ್ ರೈಸ್ ಅಂದರೆ ಲಿಂಬೆಹಣ್ಣಿನ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ಮಾಡೋದು ಹೇಗಂತ ನೋಡೋಣ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ರೈಸ್ ಐಟಮ್ ಎಲ್ರಿಗೂ ಇಷ್ಟ ಇದೆ. ತಿಂಡಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ತಿಂಡಿ ಅಥವಾ ಮಧ್ಯಾಹ್ನಕ್ಕೆ ಯಾವುದನ್ನು ಸ್ಪೆಷಲ್ ರೈಸ್ ಬೇಕಂದರೆ ದಿಢೀರಾಗಿ ಅನ್ನ ಮಾಡಿಕೊಂಡು ಮಾಡ್ಕೋಬೋದಂಥ ರೈಸು. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಒಗ್ಗರಣೆ, ಕರಿಬೇವು ಮತ್ತು ಒಂದು ಅರ್ಧ ಈರುಳ್ಳಿ, ಒಂದು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಮತ್ತು ಕಡಲೆಬೀಜ ಮತ್ತು ಅದ್ರ ಜೊತೆ ಒಂದು MTR ಲೆಮನ್ ರೈಸ್ ಪೌಡ್ರ್ ತೊಗೊಂಡಿದ್ದೀನಿ. ಬೇಕಾದ್ರೆ ಲಿಂಬೆಹಣ್ಣು ಬೆಳೆಸ್ಕೊಂಡು ಮಾಡಬಹುದು. ನಾನು ಲಿಂಬೆಹಣ್ಣು ಬಳಸ್ಕೊಂಡು ಮಾಡ್ಬೋದಾಗಿತ್ತು, ಬಟ್ ನನಗೆ ಯಾಕೋ ಇದನ್ನು ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟ್ಪಟ ಆದಮೇಲೆ ಕಡಲೆಬೀಜ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ಟ್ರೈ ಮಾಡಿ ರೆಸಿಪಿನ. ಮಕ್ಕಳೂ ಇಷ್ಟಪಡ್ತಾರೆ. ಮಕ್ಕಳು ಟಿಫಿನ್ ಬಾಕ್ಸ್ಗೆ ಅಥವಾ ಆಫೀಸ್ಗೆ ಹೋಗೋ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ಬೋದು. ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ಟಿಫಿನ್ ಬಾಕ್ಸ್ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ ರೈಸ್ ಐಟಮು. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೀಜ ನಾವು ಹುರ್ಕೊಂಡು ಹೊರಗೆ ತಗೊಂಡಿಟ್ಕೊಂಡು ಆಮೇಲೆಲ್ಲ ಕಂಪ್ಲೀಟ್ ಒಗ್ಗರಣೆ ನಮಗೆ ಒಗ್ಗರಣೆಗೆ ಅನ್ನ ಸೇರಿಸ್ಕೊಂಡ್ಮೇಲೆ ಕಡಲೆಬೀಜ ಹಾಕೋಬೋದು ನಾವು. ಬಟ್ ಒಗ್ಗರಣೆಲೇ ಬಿಡ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗೆ ಆಗುವಷ್ಟು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಕಚ್ ಅನ್ನತ್ತೆ ಬಾಯಲ್ಲಿ. ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬರೋಲ್ಲ, ತಿನ್ನೋಕ್ಕೂ ಇಷ್ಟ ಆಗೋಲ್ಲ. ನೋಡಿ ಹೆಂಗೆ ಕುದೀತಾ ಇದೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಮಾಮೂಲಾಗಿ ನಾವು ಅವಲಕ್ಕಿ ಒಗ್ಗರಣೆಗೆಲ್ಲ ಹೇಗೆ ಮಾಡ್ತೀವಲ್ಲ ಹಾಗೆ ಮಾಡೋದು ಅಷ್ಟೇ. ಒಂದು ಹೆಂಚ್ಕೊಂಡು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ ಸ್ವಲ್ಪ ಫ್ರೈ ಆಗಬೇಕು, ಮೆತ್ತಗೆ ಆಗುವಷ್ಟು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹುಳಿ ಅಂಶ ಹಾಗೆ ಇರುತ್ತೆ. ಎಣ್ಣೆ ಚೆನ್ನಾಗಿ ಕರಿಬೇಕು. ನೋಡಿ ನಮ್ಮನೆಲ್ಲರೂ ಇಷ್ಟಪಟ್ಟು ತಿಂತಾರೆ ಚಿತ್ರಾನ್ನ ಅಥವಾ ಲೆಮನ್ ರೈಸ್, ಏನಾದರೂ ಅನ್ಕೋಬೋದು. ಲೆಮನ್ ರೈಸ್ ಆದರೂ ಅನ್ಬೋದು ಅಥವಾ ಲಿಂಬೆಹಣ್ಣಿನ ಚಿತ್ರಾನ್ನ ಆದರೂ ಅನ್ಕೋಬೋದು. ನನ್ನ ಮಗಳು ತೀಟೆ ಮಾಡ್ತಾಳೆ, ಇದನ್ನ ಅವಾಯ್ಡ್ ಮಾಡಿ. ನೋಡಿ ಈಗ ಸ್ವಲ್ಪ ಮೆತ್ತಗೆ ಆಗಿದೆ ಒಗ್ಗರಣೆ ಚೆನ್ನಾಗೈತೆ. ಕುದೀತಾ ಇದೆ. ಈಗ ಲೆಮನ್ ರೈಸ್ ಪೌಡ್ರ್ ಹಾಕ್ತಾಯಿದ್ದೆ. MTR ಅವ್ರದ್ದು ಬಳಸಿದ್ದೀನಿ ನಾನು. ಒಂದು 10 ರೂಪೀಸ್ ಪ್ಯಾಕೆಟ್ ಬರುತ್ತೆ ನೋಡಿ, 10 ರೂಪೀಸ್ ಅಥವಾ 20 ರೂಪೀಸ್. ನಾನು 20 ರೂಪೀಸ್ ಬಳಸ್ತಾಯಿದ್ದೀನಿ. ಫುಲ್ಲೆಲ್ಲ ಒಂದು ಪ್ಯಾಕೆಟೆಲ್ಲ ಹಾಕ್ತಿದ್ದೀನಿ. ಅಂದರೆ ನಾನು ರೈಸ್ ಜಾಸ್ತಿ ತಗೊಂಡಿದ್ದೀನಿ, ಅದಕ್ಕೆ ಫುಲ್ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಕಡಿಮೆ ತಗೊಳ್ಳೋರು ಅರ್ಧ ಬಳಕೆ ಮಾಡ್ಬೋದು. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅನ್ನ ಸೇರಿಸ್ಕೊತೀನಿ. ಈಗ ನೋಡಿ, ನಾನು ಬಿಸಿ ಅನ್ನನೇ ತಗೊಂಡಿದ್ದೀನಿ. ಅಂದರೆ ಕುಕ್ಕರಲ್ಲಿ ಮೆತ್ತಗೆ, ಅಂದರೆ ಆವಾಗಲೇ ತಗೊಂಡ್ರೆ ಸ್ವಲ್ಪ ಮೆತ್ತಗಿರುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ತಗೊಂಡ್ರೆ ಸ್ವಲ್ಪ ಉದುರಾಗಿರುತ್ತೆ ಕುಕ್ಕರಲ್ಲಿರೋದು. ಸ್ವಲ್ಪ ಮೀಡಿಯಮ್, ಇಷ್ಟು ಮೆತ್ತಗೇನೂ ಇಲ್ಲ, ಇಷ್ಟು ಉದುರಾಗಿರೋದು ಕಾಳು ತಿನ್ನೋಕ್ಕಾಗಲ್ಲ. ಹಾಗೆ ಮೆತ್ತಗೆ ಆದರೆ ಒಂಥರ ರಟ್ ಒಂಥರ ರಾಡಿ ಆದಂಗೆ ಒಂಥರ ಆಗುತ್ತೆ ಅಂತ ಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊತೀನಿ.
ನೋಡಿ ಈ ರೀತಿಯೇ ಕಾಣ್ತಾ ಇದೆ ಲಾಸ್ಟು. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಚೆನ್ನಾಗಿ ಬಂದಿತ್ತು. ನೋಡಿ ಈ ರೀತಿಯಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಯಾರೆಲ್ಲ ಟ್ರೈ ಮಾಡ್ತೀರೋ ಕಮೆಂಟ್ ಸೆಕ್ಷನ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.